ಯಾಕೆ ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ದಾಳೆ ಇವಳು? ಆಂಟಿ ಏನಾಯಿತು? ಏನಿಲ್ಲ ಕಣವರೇ, ಇವರು ಯಾರು ನೀವು ಅಂತ ಕೇಳಿದ್ರು, ಅದಕ್ಕೆ ಹೇಳ್ತಾ ಇದ್ದೆ ಸೊಪ್ಪು ಕೊಡೋಕ್ಕೆ ಬರ್ತೀನಿ ನಾನು ಅಂತ ಹೇಳ್ತಾ ಇದ್ದೆ. ಓ ಹೌದಾ, ಸರಿ ಆಯಿತು ತಳಿ ಆಂಟಿ. ನಿಮ್ಮ ಅಮೌಂಟು ಕೊಡವ. ನೀನು ಕೊಟ್ಟಿದ್ದು ಭಾರಿ ಉಪಕಾರ ಆಯಿತು ಕಣವ. ಎಲ್ಲಿ ಏನು ಅಂದ್ಕೊತೀರ ನೀವು ಅಂತ ದುಡ್ಡು ಕೇಳೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೆ. ಕೇಳಿದ ತಕ್ಷಣ ನೀವು ದುಡ್ಡು ಕೊಟ್ಟರಲ್ಲ, ಈ ಥರನೇ ಯಾರು ಕೊಡಲ್ಲ ಕಣವ. ಎಳ್ದಾಡಿಸ್ತಾರೆ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತಾರೆ, ಕೆಲಸ ಮಾಡಿಸ್ಕೊಂಬಿಡ್ತಾರೆ. ನಾಳೆ ಕೊಡ್ತೀನಿ, ಇವತ್ತು ಸಂಜೆ ಕೊಡ್ತೀನಿ, ಬೆಳಗ್ಗೆ ಕೊಡ್ತೀನಿ ಅಂತಲೇ ಇರ್ತಾರೆ. ಏನು ಮಾಡೋದವ, ನಮ್ಮ ಕಷ್ಟ ಅಂತ ನಾವು ಕೆಲ್ಸಕ್ಕೆ ಹೋಗ್ತೀವಿ. ಅವ್ರು ನೋಡಿದರೆ ನಮ್ಮನ್ನೆಯ ಹೆಂಗೆಂಗೋ ಮಾಡ್ತಾರೆ. ಏನು ಮಾಡೋಕ್ಕೆ ಆಗುತ್ತೆ ಹೇಳು? ನಾವು ಈಗ ಏಕ್ತಮ್ಮ ಮಾತಾಡೋಕ್ಕೆ ಹೋಗಲ್ಲ. ನಮಗೆ ಬೇಡಕ್ಕೆ ಬೇಡ, ನೀನು ತಂದ್ಕೊಡೋಕ್ಕೆ ಹೋಗಬೇಡ, ನಾವು ಇನ್ನೊಬ್ರು ನೋಡ್ಕೊತೀನಿ ಅಂತಾರೆ. ದುಡ್ಡು ಕೇಳಿದರೆ ನಾವು ಕಷ್ಟಪಟ್ಟು ದುಡ್ಡು ಕೇಳೋಕ್ಕೂ ಹಿಂದೆ ಮುಂದೆ ನೋಡಬೇಕು ಕಣವ. ಅಯ್ಯೋ, ನೀವು ಕಷ್ಟಪಟ್ಟು ದುಡ್ಡು ಇದ್ದ ಕೊಡೋಕ್ಕೆ ನನಗೇನಂತಿ? ಎಲ್ಲರೂ ಒಂದೇ ಥರ ಇರ್ತಾರೆ ಅನ್ನೋಕ್ಕೂ ಆಗಲ್ಲ. ಅವ್ರವ್ರ ಮೈಂಡ್ ಸೆಟ್ ಯಾವ ರೀತಿ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಂಟಿ, ಅಲ್ವಾ? ಕಣವ, ನೀನು ಹೇಳಿದ್ದು ದಿಟ್ಟ ಕಣವ. ಏನು ಮಾಡೋಕ್ಕಾಗುತ್ತೆ, ಅದಕ್ಕೆ ಅಂಚಿಸ್ಕೊಂಡು ಹೋಗೋದು ಅಂತ ಕೇಳೋಕ್ಕಿಂತ ಮುಂದೆ. ಯಾಕೆ ಅಂದರೆ ಇವತ್ತು ಸ್ವಲ್ಪ ಎಲ್ಗೂ ಬೇಕಿತ್ತು ಕಣವ, ಅದಕ್ಕೋಸ್ಕರನೇ ದುಡ್ಡು ಕೇಳಿದೆ. ನೀನು ಅಷ್ಟೇ ಬೇಜಾರು ಮಾಡ್ಕೋಬೇಡ ಕಣವ. ನಮ್ಮ ಮಾವನ ದುಡ್ಡು ಕೊಡೋಕ್ಕೆ ಅಂತ ನಿಚ್ಚೋಳಿ ಹೇಳು. ಅಯ್ಯೋ ಅದಕ್ಕೇನಂಟಿ ಬೇಜಾರು ಬಿಡಿ. ಸರಿ ಆಯಿತು ಆಂಟಿ, ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ನಾಳೆ ಸೊಪ್ಪು ಎಲ್ಲ ಏನೇನು ಬೇಕು ಅಂತ ಹೇಳ್ತೀನಿ, ಅದನ್ನೆಲ್ಲ ತೊಗೊಂಬನ್ನಿ. ಪಾಲಕ್ ಸೊಪ್ಪು, ಒಂದು ಮೆಂತ್ಯ ಸೊಪ್ಪು ತಗೊಂಬನ್ನಿ. ಹಂಗೇ ಒಂದು 1/4 kg ಹಸಿಮೆಣಸಿಕಾಯಿ ತೊಗೊಂಬನ್ನಿ. ನುಗ್ಗೆಕಾಯಿ ಇದ್ದರೆ ನುಗ್ಗೆಕಾಯಿ ತೊಗೊಂಬಂದ್ಬಿಡಿ ಆಂಟಿ. ಸರಿ ಕಣವ, ಆಯಿತು. ಇಷ್ಟು ತರ್ತೀನಿ. ಇನ್ನೇನಾರ ಬೇಕಿದ್ರೆ ಹೇಳು, ಇಲ್ಲಾಂದರೆ ಫೋನ್ ನಂಬರ ಹಚ್ಕೊಡ್ತೀನಿ. ಅದನ್ನ ನಿನಗೆ ಯಾವಾಗಾರ ಏನಾರ ಬೇಕು ಅಂದರೆ ಫೋನ್ ಹಚ್ಚವ ನನಗೆ, ಸರಿನಾ? ಆಯ್ತು ಆಂಟಿ. ಇವಳಿಗೇನಾಯಿತು? ಅಂದೋಗ್ತಾಳೆ. ಅಯ್ಯೋ, ಇಂಥವ್ರನ್ನೆಲ್ಲ ಎಷ್ಟು ಜನ ನೋಡಿಲ್ಲ ನಾನು. ತಿಂಡಿ ಏನು ಮಾಡಲಿ? ಚಪಾತಿ ಮಾಡೋಣ ಅಂದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಎಲ್ಲ ಪಕ್ಕಸೂರು ವಂಶಸ್ಥರು ಇವರಿಗೆಲ್ಲ ಚಪಾತಿ ಹೊತ್ತೋ ಅಷ್ಟರಲ್ಲಿ ಕೈ ಬಿದ್ದೋಗೋದಂತೂ ಗ್ಯಾರಂಟಿ. ಪಲಾವ್ ಏನಾದ್ರು ಮಾಡೋಣ, ಒಂದೇ ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ಒಗ್ಗರಣೆ ಹಾಕಿದರೆ ಆಗ್ಬಿಡುತ್ತೆ. ಇವ್ರನ್ನೇ ಇಟ್ಕೊಂಡು ನಾನು ಚಪಾತಿ ಹೊಸಿದ್ರೆ ಇನ್ನೂ ಹಾಕು ಅಂದರೆ ನಾನು ಎಲ್ಲಿಗೆ ಹೋಗ್ಲಿ ಹೇಳು? ಒಂದೇ ಸರಿ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಬಿಟ್ಟು ಪಲಾವ್ ಮಾಡೋಣ. ಡ್ಯಾಡ್ ಫೋನ್ ಮಾಡ್ತಾ ಇದ್ದಾರೆ. ಹಲೋ ವಿನ್ಯಾಸ, ಗಂಡನ ಮನೆಗೆ ಹೋಗಿದ್ದು ನಮ್ಮನ್ನೆಲ್ಲ ಮರ್ತ್ಬಿಟ್ಟಿದ್ಯಲ್ಲಮ್ಮ. ಒಂದ್ಸತಿ ನಾನು ಬಂದೋಗಮ್ಮ, ನಿನ್ನನ್ನು ನೋಡಬೇಕು ಅನಿಸ್ತಿದೆ. ಹಾಂ ಡ್ಯಾಡ್ ಬರ್ತೀನಿ, ಆದರೆ ಗೆಸ್ಟ್ ಎಲ್ಲ ಬಂದಿದ್ದಾರಲ್ಲ, ಅವರು ಹೋದ್ಮೇಲೆ ಬರ್ತೀನಿ ಡ್ಯಾಡ್. ವಿಕ್ಕಿ ಏನು ಮಾಡ್ತಿದ್ದಾನಮ್ಮ? ಅವರು ಸ್ನಾನ ಮಾಡ್ತಿದ್ದಾರೆ ಡ್ಯಾಡ್. ಸರಿನಮ್ಮ, ಆಯಿತು, ಹುಷಾರು. ನಿಮ್ಮ ಮಮ್ಮಿ ಮಾತಾಡ್ತಾಳಂತೆ. ಕೊಡ್ತೀನಿ ನೋಡು. ಹಾಂ ಡ್ಯಾಡ್. ಏನಮ್ಮ ಚೆನ್ನಾಗಿದೀಯಾ? ಹ್ಞೂ ಮಮ್ಮಿ, ನಾನು ಚೆನ್ನಾಗಿದ್ದೀನಿ. ನೀವು ಹೆಂಗಿದ್ದೀರಾ? ಹ್ಞೂನಮ್ಮ ಚೆನ್ನಾಗಿದ್ದೀನಿ. ಎಲ್ಲರೂ ಆರಾಮಾಗಿದ್ದೀರಾ? ಹ್ಞೂ ಮಮ್ಮಿ, ಎಲ್ಲ ಆರಾಮಾಗಿದ್ದೀನಿ. ವಿಕ್ಕಿ ಅವರ ಅತ್ತೆ ಮಗಳು ಮತ್ತು ಮಾವನ ಮಗಳು ಬಂದಿದ್ದಾರೆ, ಅವರಿಗೆ ಟಿಫನ್ ಮಾಡ್ತಾಯಿದ್ದೀನಿ ಮಮ್ಮಿ. ಆಮೇಲೆ ಕಾಲ್ ಮಾಡ್ತೀನಿ. ಸರಿನಮ್ಮ, ಆಯಿತು, ಫ್ರೀ ಆದಾಗ ಕಾಲ್ ಮಾಡು. ಸರಿ ಮಮ್ಮಿ, ಬಾಯ್. ಫಿಲ್ಟರ್ ಕಾಫಿಗೆ ಎಲ್ಲನೂ ರೆಡಿ ಮಾಡಿದ್ದೀನಿ. ನೀನು ಹಾಲು ಕುದಿಸಿ ಹಾಕ್ಕೊಡೋಣ. ಎಲ್ಲರಿಗೂ ರೂಮಿಗೆ ಹೋಗಿ ತೊಗೊಂಡೋಗಿ ಕೊಡಬೇಕು. ಆಯತ್ಗೆ ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದ್ದೀರಾ? ಅದಕ್ಕೆ ತರಕಾರಿ ಎಲ್ಲ ಹೆಚ್ಚಿದ್ರೆ ಇಷ್ಟು ಬೇಗ ತಿಂಡಿ ಮಾಡ್ತಾ ಇದ್ದೀರಾ? ಹ್ಞೂ ವಿದ್ಯಾ, ನಿಮ್ಮ ಅಣ್ಣ ಒಂದೊಂದ್ಸಲ ಬೇಗ ಹೋಗ್ತಾರೆ, ಅದಕ್ಕೆ ಬೇಗ ತಿಂಡಿ ಮಾಡ್ತೀನಿ. ಅದಕ್ಕೆ ರಾತ್ರಿ ಅಣ್ಣ ಬಂದಾಗ ಎಷ್ಟೊತ್ತಾಗಿತ್ತು? ಅಯ್ಯೋ, ರಾತ್ರಿ 11 ಗಂಟೆ ಆಗಿತ್ತು. ಅದೇನು ತಲೆ ಕೆಡಿಸ್ಕೊಬಿಡ, ಬಾ ಕಾಫಿ ಕುಡಿ ಅಂತೆ. ಅವ್ರಿಗೂ ಹೋಗ್ಬಿಟ್ಟು ನಾನು ಕಾಫಿ ಕೊಟ್ಟು ಬರ್ತೀನಿ, ನೀನು ಕಾಫಿ ಕೊಡ್ತಾ ಇರು, ಸರಿನಾ? ಅವ್ರಿಗೆ ಇಷ್ಟು ಬೇಗ ಎದ್ದಳೋ ಒಳ್ಳೆ ಬುದ್ಧಿವಂತಿಲ್ಲ ಬಿಡಿ ಅದಕ್ಕೆ. ವಿನ್ಯಾಸ. ಅಯ್ಯೋ, ನಿಮ್ಮ ಅಣ್ಣ ಕರಿತಿದ್ದಾರೆ, ಬಂದೇ ಇರು. ಅಲ್ಲ ವಿಕ್ಕಿ ಅವರೇ, ಯಾಕೆ ಹಿಂಗೆ ಕಿರಿಸ್ತಾ ಇದ್ದೀರಾ? ನಿಧಾನಕ್ಕೆ ಮಾತಾಡಬೇಕು ಅಂತ ನಿಮ್ಗೆ ಅನ್ಸಲ್ವಾ? ಅಲ್ಲಿ ನೋಡಿ, ನಿಮ್ಮ ಡಾರ್ಲಿಂಗ್ಸ್ಗೆಲ್ಲ ಮಲ್ಕೊಂಡಿದ್ದಾರೆ, ಅವರಿಗೆ ಎಚ್ಚರಿಕೆ ಆಗಲ್ವಾ ಪಾಪ? ಹಲೋ, ಆ ರೂಮಲ್ಲಿ ನನ್ನ ಬಟ್ಟೆಗಳಿದಾವೆ, ಎಲ್ಲ ತಗೊಂಬನ್ನಿ. ನಾನು ಸ್ನಾನಕ್ಕೆ ಹೋಗ್ಬೇಕು. ನೀವು ಹೋಗಿ ತಗೊಂಬರೋಗಿ, ನಾನಿನ್ನೂ ದೇವರ ದೀಪ ಹಚ್ಚಿಲ್ಲ. ರೀ ವಿನ್ಯಾಸ, ಹೇಳ್ದಷ್ಟು ಮಾಡ್ರಿ. ನಾನು ಸ್ನಾನಕ್ಕೆ ಹೋಗ್ತಿದ್ದೀನಿ. ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಬಟ್ಟೆ ತಂದಿಟ್ಟಿರಿ ಅಷ್ಟೇ. ವಿಕ್ಕಿ ಅವ್ರೆ, ಏನ್ ಹುಡುಕ್ತಿದ್ದೀರಾ? ನನ್ನನ್ನೇ ಕೇಳಿದ್ರೆ ಕೊಡ್ತಿದ್ದಪ್ಪ. ಅದಕ್ಕೆ ಇದೆಲ್ಲ ನೋಡಿ, ಒಂದ್ ಟವಲ್ ಹುಡ್ಕೋಸ್ಕರ ಬಟ್ಟೆ ಕಬೋರ್ಡಲ್ಲಿ ಬಟ್ಟೆಗಳೆಲ್ಲ ಚೆಲ್ಲಾಡ್ಸಿದಿರಲ್ರಿ. ನನ್ನನ್ನೇ ಕೇಳಿದ್ರೆ ಕೊಡ್ತಿದ್ದಪ್ಪ. ಅದಕ್ಕೆ ಈ ತರ ಮೆಸ್ಸಿ ಎಲ್ಲ ಮಾಡಿದ್ದೀರಲ್ಲ. ಅಲ್ಲಿ ನೋಡಿ, ಕಬೋರ್ಡಲ್ಲಿ ಇದ್ದಿದ್ದು ಬಟ್ಟೆ ಎಲ್ಲ ಜೋಡಿಸಿದ್ದೆಲ್ಲ ಹಾಳು ಮಾಡಿಕ್ಕಿದ್ರಪ್ಪ ನೀವು. ಅಯ್ಯೋ ಬಿಡ್ರಿ, ಕ್ಲೀನ್ ಆಗಿದ್ರೇನು ಮೆಸ್ಸಿ ಆಗಿದ್ರು ಎಲ್ಲ ಬಟ್ಟೆ ವಾರ್ಡ್ರೋಬಲ್ಲಿ ಇದೆ ತಾನೇ. ನಾನು ಕೊಡ್ತೀನಿ ಟವಲು, ನೀವು ಸೈಡಿಗೆ ಬನ್ನಿ. ನಾನು ಇಷ್ಟ ಇಲ್ಲ ಅಂದ್ರೂ ನನ್ನ ಟವಲಲ್ಲಿ ನೀವು ಹೆಂಗೆ ಮೈಕೈ ಎಲ್ಲ ಒರೆಸ್ಕೊಂತೀರಾ? ಅಯ್ಯೋ ದೇವ್ರೇ, ನನಗೆ ನೀವಿಷ್ಟ ಇಲ್ಲ ಅಂದ್ರೆ ನಿಮ್ಮನ್ನು ಕಟ್ಕೊಂಡಿಲ್ವಾ? ಅದೇ ರೀತಿನೇ ನಾನು ನೀವಿಷ್ಟ ಇಲ್ಲ ಅಂದ್ರೂ ಅದೇ ಟವಲಲ್ಲಿ ನಾನು ಮೈಕೈ ಎಲ್ಲ ಒರೆಸ್ಕೊತೀನಿ ಅಷ್ಟೇ.
ಅಬ್ಬಬ್ಬಬ್ಬ ಹುಡುಗಿ ಆಗ್ಬೇಕಿತ್ತು, ಅಪ್ಪಿ ತಪ್ಪಿ ಹುಡುಗ ಆಗ್ಬಿಟ್ಟಿದ್ರೆ ಅಷ್ಟೇನೆ. ಅಯ್ಯೋ ದೇವ್ರೆ, ಇವರಿಬ್ರು ಬಾ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಏನಪ್ಪ ಮಾಡೋದು? ಇವ್ರ ಮೇಲೆ ಸ್ನಾನಕ್ಕೆ ಹೋಗ್ತೀನಿ, ಬಟ್ಟೆ ತಗೊಂಬಂದು ಕೊಡು ಅಂತ ಹೇಳ್ತಿದ್ದಾರೆ. ಅಯ್ಯೋ ದೇವ್ರೇ. ವಿಕಿ ಅವರೇ, ಅಯ್ಯೋ ಇವರು ಸ್ನಾನಕ್ಕೆ ಬೇರೆ ಹೋಗಿದ್ದಾರೆ. ಇವ್ರು ಬರೋಷ್ಟರಲ್ಲಿ ಹೂ ಮೂಡ್ಸೋಣ ಅಷ್ಟೊತ್ತಿಗೆ ದೇವರಿಗೆಲ್ಲ. ಅಷ್ಟೊತ್ತಿಗೆ ಅವರು ಬಾಗಿಲು ತೆಗಿಬೋದು, ಇವ್ರಿಗೂ ಬಟ್ಟೆ ತಗೊಂಬಂದು ಕೊಡ್ಬೋದು. ಇವ್ರಿಗೆ ಎರಡು ಕೆಲಸ ಆಗಲಿಂದರೆ ಅಷ್ಟೇ ಕತೆ. ದೇವರಿಗೆಲ್ಲ ಹೂ ಮುಡಿಸ್ತೀನಿ. ಈಗ ಮೊಸರು ಬಜ್ಜಿ ಮಾಡೋಣ. ಈರುಳ್ಳಿ ಸೌತೆಕಾಯಿ ಹೆಚ್ಚಿದ್ದೀನಿ, ಎಲ್ಲನೂ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿಬಿಟ್ಟು ಉಪ್ಪೆಲ್ಲ ಹಾಕಿ ರೆಡಿ ಮಾಡಿಕ್ಕಿದ್ರೆ ಇವರು ಬಂದ ತಕ್ಷಣ ನಾವು ಸರ್ವ್ ಮಾಡ್ಬೋದು. ರೀ ವಿನ್ಯಾಸ, ಬಂದೇ ಇರಿ ವಿಕಿ ಅವರೇ. ಎಲ್ರಿ ನನ್ನ ಬಟ್ಟೆ ಇಷ್ಟೊತ್ತಂಗ ಕಾಯ್ಬೇಕು ನಾನು? ಇವತ್ತಿದ್ರೆ ನಾನೇನು ಮಾಡಲಿ? ನಿಮ್ಮ ಡಾರ್ಲಿಂಗ್ಸ್ ಎಲ್ಲ ಡೋರ್ ಲಾಕ್ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ. ನಾನೇನು ತಗೊಂಬಂದು ಅವರು ಎದ್ದೊಳೋ ತನಕ ನೀವು ಹೀಗೆ ನಿಂತ್ಕೊಳ್ಳಿ. ಇಲ್ಲದಿದ್ದರೆ ನೀವೇ ಹೋಗ್ಬಿಟ್ಟು ಡೋರ್ ಲಾಕ್ ಓಪನ್ ಮಾಡಿಸಿ ಬಟ್ಟೆ ತಗೊಂಬಂದು ಹಾಕೊಳ್ಳಿ. ಏನು, ನಾನು ಈ ಅವತಾರದಲ್ಲಿ ಹೋಗ್ಬೇಕಾ? ವಿದ್ಯೆ ಇದ್ದಳೆ ನಾನು ಆಚೆ ಹೋಗಲ್ಲ. ಒಂದು ಡ್ರೆಸ್ ತಗೊಂಬರಕ್ಕೂ ಆಗಲ್ವಾ ನಿಮಗೆ? ನೀವು ಯಾವ ಸೀಮೆ ಎಂತೀರಿ? ಓಹೋ, ನೀವು ಹೇಳಿದ ಹಾಗೆ ಕೇಳಿದ್ರೆ ಮಾತ್ರ ನಿಮ್ಮ ಹೆಂಡ್ತಿ, ಇಲ್ಲ ಅಂದರೆ ಯಾವ ಸೀಮೆ ಹೆಂಡ್ತಿ ಅಲ್ವಾ? ಮಲಗಿರೋರನ್ನ ಎಬ್ಬಿಸೋದು ಹೆಂಗೆ? ಆವಾಗಲೇ ಹೇಳಿದ್ರಲ್ಲ ನಾನು ಡ್ರೆಸ್ ಹಾಕೊಳ್ತೀನಿ ಅಂತ. ಸದ್ಯಕ್ಕೆ ಅದನ್ನೇ ಹಾಕೊಳ್ಳಿ. ಎದ್ಮೇಲೆ ನಾನು ತಂದು ಕೊಡ್ತೀನಿ, ಸರಿನಾ? ಒದ್ದೆಗಲೆಲ್ಲ ರೂಮ್ ಪೂರ್ತಿ ಓಡಾಡ್ಕೊಂಡು ನಿಂತಿದ್ರಲ್ಲ ನೋಡಿ, ಹೆಂಗೆ ಮೆಸ್ಸಿ ಮೆಸ್ಸಿ ಎಲ್ಲ ಮಾಡಿದರೆ ಸುಮ್ಮನೆ ನಿನ್ನ ಒಂತಾಗಿ ನಿಂತ್ಕೊಳಕ್ಕಾಗಲ್ಲ. ಏನು 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 ಓಡಾಡಿರೋದು? ಓಡಾಡ್ಕೊಂಡು ಒಂದೇ ತಾಗ ನಿಂತ್ಕೊಳಕ್ಕೆ ನನ್ನನ್ನೇ ನೀವು ಮಾಡ್ಕೊಂಡಿದ್ದೀರಾ? ಅಯ್ಯೋ, ಅದನ್ನೇ ಅಲ್ಲೇ ನಿಂತ್ಕೊಂಡು ಮಾತಾಡಿ. ಇನ್ನೇ ಇಷ್ಟೊತ್ತರಕ್ಕೆ ಬಂದು ಮಾತಾಡ್ಬೇಕಾ? ಹೌದು, ನೀವು ಇಷ್ಟೊಂದು ಮಾತಾಡ್ಬೇಕ್ರೆ ನಾನು ಇಷ್ಟೊತ್ತಿಗೆ ಬಂದು ಮಾತಾಡ್ದಲ್ಲ ಇನ್ನೇನು ಹೇಳಿ? ಸರಿ ರೀ, ಹಿಂದಕ್ಕೆ ನೀವು ಬೀಳೋದ್ರಲ್ರಲ್ಲೇನೆ ನಾನು ಬೀಳ್ತಿರೋದು. ಏನ್ರಿ ನಿಮ್ಮ ಗೋಳು? ಏನು ಸಿಂಟಪ್ಪ ಇದು ಪರಿಮಳ. ಏ ವಿಕಿ, ಏನು ಲಡ್ಡು ಬಂದು ಬಾಯಿಗೆ ಬಿತ್ತಾ? ಅಯ್ಯೋ ದೇವ್ರೆ, ಏನು ಮಾಡ್ತಿದ್ದೀನಿ? ಇವಳು ಪರ್ಫ್ಯೂಮ್ಗೆ ಇಷ್ಟು ಕಳ್ದೋದ್ರೆ ಏನು? ರೀ ವಿಕಿ ಅವ್ರಿ, ಎದ್ದೇಳ್ರಿ, ಡ್ಯೂಟಿ ಲೇಟ್ ಆಗ್ತಿದೆ. ನೋಡಿ ವಿಕಿ ಅವರೇ, ಸುಮ್ಮನೆ ನನ್ನ ಗೋಳೊಯ್ಕೋಬೇಡಿ. ನಿಮಗೆ ಬಟ್ಟೆ ಬೇಕು ತಾನೆ, ನೀವು ಹೋಗಿ ತಗೊಂಬನ್ನಿ. ನನಗೆ ಮಾಡೋಕ್ಕೆ ಬೇಜಾನ್ ಕೆಲಸಗಳಿದೆ. ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡ್ತಿದ್ದೀರಾ? ಇವಳೇನಪ್ಪ ಇವಳು ಇಷ್ಟಕ್ಕೆ ಮೈ ಮೇಲೆ ದೆವ್ವ ಬಂದಿರೋ ಥರ ಆಡ್ತಾಳೆ. ಓ ವಿಕಿ, ಯಾರಪ್ಪ ಇದು? ಓ ದೇವದಾಸ್, ನೀನ್ ಯಾವಾಗ ಬಂದೆ? ಓಹೋ, ನಾನು ಬಂದಿರೋ ನೆನಪೇ ಇಲ್ವಾ? ನೀನ್ ರೊಮ್ಯಾನ್ಸ್ ಮಾಡ್ತಿದ್ದಲ್ಲ ಅವಾಗ್ಲೇನೆ ಬಂದೆ. ಅಲ್ಲಿ ನೋಡು, ಅವಳು ಎಷ್ಟು ಬೈದ್ಕೊಂಡು ಹೋಗ್ತಿದ್ದಾಳೆ ನನ್ನನ್ನ. ಮತ್ತೆ ಏನ್ ಮಾಡ್ತಾಳೆ ಅವಳು? ಪಾಪ. ಅವಳಿಗೆ ನೀನ್ ಪಾಪ ಅಂತಿದೆಯಲ್ಲ, ನಾನ್ ಪಾಪದವನು. ಯಾರಿಗೆ ಹೇಳ್ತಿದೆ ಇಲ್ಲಿ? ಯಾರಿಗೆ ಕಿವಿಗೆ ಹೂ ಮುಡಿಸ್ತಾ ಇದೆಯಾ ನೀನು? ಪಾಪ ಅವಳು ಹೆಂಡ್ತಿನೂ ಅಲ್ಲ, ಇತ್ಲಾಗೆ ಲವರ್ಸು ಅಲ್ಲ, ನಿನ್ನ ಮನೆ ಕೆಲಸದವಳ ಅವಳು. ಯಾವಾಗ ನೋಡಿದ್ರು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ತಿದೀಯ. ಹೆಂಡ್ತಿಯಾಗಿ ಮಾತ್ರ ಒಪ್ಕೊಂತಿಲ್ಲ, ಲವರ್ಸಾಗೂ ಒಪ್ಕೊಂತಿಲ್ಲ. ಅವಳೇನ್ ಮಾಡ್ತಾಳೆ? ನೀನ್ ಮಾತ್ರ ಮೈ ಮೇಲೆ ಬಿದ್ದು ಬಿದ್ದು ಹೋಗ್ತೀಯಾ. ಅವಳಿಗೆ ಅವಳು ಮನ್ಸಿಲ್ವಾ? ಅಯ್ಯೋ ದೇವದಾಸ, ಎಲ್ಲೋದೆ ನೀನು? ನಿನ್ ಜೊತೆ ಇನ್ನೂ ಸ್ವಲ್ಪ ಮಾತಾಡ್ಬೇಕು ನಾನು.